ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ. ಅದೊಂದು ನೀವು ಗಣಿತ ಬಿಡಿಸೋದಾಯ್ತಂದ್ರೆ ಇಲ್ಲಿ ಹೆಂಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾನು. ಇದೊಂದು ಟ್ರಿಕ್ಸ್ ಹೇಳ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಈಗ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಈಗ ಸದ್ಯ ಈ ಗಣಿತ ಹೆಂಗದ ಅಂತಂದ್ರೆ ನಾನೇ ಇದಕ್ಕೊಂದು ಫಾರ್ಮುಲಾ ಕಂಡು ಹಿಡಿದನು ನಿಮ್ಗೆ ತೋರಿಸ್ತೇನೆ. ಪ್ರತಿ ಸಾಲು ಅಂಕಣ ಮತ್ತು ಕರ್ಣಗಳಲ್ಲಿ ಬರೆದ ಸಂಖ್ಯೆಗಳ ಮೊತ್ತವು ಒಂದೇ ರೀತಿಯಾಗಿದೆ. ಎಕ್ಸ್ ವೈ ಮತ್ತು ಝಡ್ಗಳ ಬೆಲೆಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳ್ಯಾರ. ಈಗ ನಾ ಇಲ್ಲೊಂದು ಈ ಗಣಿತನ್ನ ಇಲ್ಲಿ ನಾ ತೋರಿಸ್ತಾನೆ. ಇದನ್ನು ಹೆಂಗೆ ಕಂಡು ಹಿಡಿಬೇಕನ್ನೋದು ಇಲ್ಲಿ ತೋರಿಸ್ತಾನೆ. ಇಲ್ಲಿ ಚೌಕಗಳು ಎಷ್ಟು ಮೊದಲು ವಿಚಾರ ಮಾಡ್ರಿ. 1 2 3 4 5 6 7 8 9 ಚೌಕಗಳು. ಈ 1ರಿಂದ 9 ಅಂಕಿ ಬರ್ಕೊಳ್ರಿ. ಬರ್ಕೊಂಡಿದ್ದು ಏನು ಮಾಡ್ಬೇಕಂದ್ರೆ 1ರಿಂದ 9 ಬರ್ಕೋರಿ, 2ರಿಂದ 10 ಬರ್ಕೋರಿ, 3ರಿಂದ 11 ಬರ್ಕೋರಿ. ಒಟ್ಟು ಕ್ರಮಬದ್ಧವಾಗಿ ಅಂಕಿಗಳನ್ನು ಬರ್ಕೋಬೇಕು. ಇದು ಮೊದಲೇ ಮಾತು. ಇದನ್ನು ಸರಿಯಾಗಿ ನೀವು ಲಕ್ಷ ಕೊಟ್ಟು ನೋಡ್ರಿ. ಇದೊಂದು ಫಾರ್ಮುಲಾ. ಇದು ನಾನು ಕಂಡು ಹಿಡಿದೀನಿ. 1 2 3 4 5 6 7 8 9 ಇವು 9 ಮನೆಯವ. ಈ 9 ಮನೆ ಕ್ರಮಬದ್ಧ ಯಾವ ಬೇಕಾದ ಅಂಕಿ ಬರ್ಕೋರು ನೀವು. ಈ ನೇಮನ್ನ ನೀವು ಉಪಯೋಗ ಮಾಡಿಬಿಟ್ರೆ ಪ್ರತಿಯೊಂದಕ್ಕೂ ನೀವು ಉತ್ತರ ಕಂಡು ಹಿಡಿಬಹುದು. ಇದನ್ನು ಈಗ ನಾ ಹೆಂಗೆ ಹೇಳ್ತಾನ, 1ರಿಂದ ಈಗ 9 ಕೊಟ್ಟಾನ ಅಂಕಿ ಅವ. ಇಲ್ಲಿ ಮಧ್ಯದ ಸಂಖ್ಯೆ ಏನು ಬರ್ತದ 5, ಮಧ್ಯದ ಸಂಖ್ಯೆ ಇಲ್ಲಿ 5 ಇಟ್ಬಿಡ್ರಿ, ಮುಗಿತಲ್ಲ. ಆಮೇಲೆ 4 5 6 ಈ ಕ್ರಮಬದ್ಧವಾದ ಅಂಕಿಗಳನ್ನು ಹೆಂಗೆ ಇಡಬೇಕಂದ್ರೆ ಇಲ್ಲಿ 4 5 6 ಹಿಂಗೆ ಇಡ್ಬೇಕು. ಯಾವುದೇ 4 5 6 ಫಿಕ್ಸ್ ಅದ. ಆಮೇಲೆ ಇಲ್ಲಿ ಅಕಸ್ಮಿಕ್ ಹಿಂಗೆ ಬಂದಿತ್ತು ಅಂತ ತಿಳ್ಕೊರಿ. 2 3 4 5 6 7 8 9 10 ನೀವು ಹಿಂಗೆ ಇಟ್ಕೊಂಡ್ರಿ ಅಂದ್ರೆ ನೋಡ್ರಿ 1 2 3 4 5 6 7 8 9 ಅದಲ್ಲ. ಈ ಮಧ್ಯದ ಸಂಖ್ಯೆನೇ ನಡವರ್ಕ್ ಇಟ್ಕೊಂಡ್ಬಿಟ್ರಿ ನಾವು. ಆಮೇಲೆ ಈ 3 ಅಂಕೆಗಳ ಅನುಕ್ರಮ ಸಂಖ್ಯೆಗಳ ಮೊತ್ತ ಎಕಡೆ ಕೂಡಿಸಿದ್ರು ಅಷ್ಟೇ ಬರ್ತದ. ಅದು 6 4 10 1 5 15. ನೀವು ಇಟ್ಟು ನೋಡ್ರಿ 6 5 11 1 7 18 ಬರ್ತದೆ. ಬೆಕ್ಕಾದ ಮೂಲ್ಯದಿಂದ ಅಂಕೆ. ಇದೊಂದು ಫಾರ್ ಎಕ್ಸಾಂಪಲ್ ಕೊಟ್ಟದ್ದು ನಾನು ನಿಮ್ಮನ್ನು ನೋಡ್ಕೊಳಕ್ಕೆ. ನೀವು ಅಂತಂದು ಕಚ್ಚಾದಾಗ ಹಾಕ್ಕೊಂಡು ಇದನ್ನು ನಾ ಹೆಂಗೆ ರೂಲ್ಸ್ ಉಪಯೋಗ ಮಾಡೀನಿ ಇದನ್ನೊಂದು ಮಾದರಿ ಮಾಡಿ ನೋಡ್ರಿ. ಅಲ್ಲಿ ಮಧ್ಯದ ಅಂಕಿ ಇಲ್ಲಿ 5 ಬಂದದ, ಇಲ್ಲಿ 6 ಬಂದದ, 6 ಇರ್ತದೆ ನೋಡ್ರಿ. 5 6 7 5 6 7 ಹಿಂಗೆ ಕ್ರಮಬದ್ಧವಾಗಿ ಇಟ್ಟು ಬಿಡ್ರಿ. ಈಗ ನಿಮಗೇನು ನಾನು ಈಗ ಮೊದಲು ಈ ಪ್ರಶ್ನೆಗೆ ಉತ್ತರವನ್ನು ನಾ ತಿಳಿಸ್ತೇನೆ. ಆಮೇಲೆ ನಿಮ್ದು ಅದು ಎಕ್ಸಾಂಪಲ್ ಇರ್ತದೆ, ನೀವು ಮಾಡ್ಕೊರಿ. 1 2 3 4 5 6 7 8 9 ಮಧ್ಯದ ಸಂಖ್ಯೆ ಇಟ್ರಿ. ಕ್ರಮಬದ್ಧವಾಗಿ 4 5 6 ಇಟ್ಟು ಬಿಡ್ರಿ. ಇದ್ರಾಗ -4 ಮಾಡ್ರಿ ಅಂದ್ರೆ ಇಲ್ಲಿ 1 ಬಂತು. ಇದಕ್ಕೆ +4 ಮಾಡ್ರಿ, ಇದಕ್ಕೆ 9 ಬಂತು ನೋಡಿ. ಇದ್ರಾಗ -2 ಮಾಡ್ರಿ, ಇದಕ್ಕೆ 3. ಇದಕ್ಕೆ +2 ಮಾಡ್ರಿ, ಏನು ಬರ್ತದ 7 ಬರ್ತವೆ ನೋಡ್ರಿ. ಆಮೇಲೆ ನೀವು ಮುಂದಿನ ಅಂಕೆ ಇಲ್ಲಿ ನೋಡ್ರಿ. ಇದ್ರಾಗ ಏನದ -3 ಮಾಡ್ರಿ, 2 ಬಂತು. ಇಲ್ಲೇ +3 ಮಾಡ್ರಿ, 8 ಬಂತು. ಮಾಡಿ ನೋಡ್ರಿ ಉತ್ತರ. ಬೇಕಾದ ಕಡೆ ಜೋಡಿಸ್ರಿ ನೀವು. ಈ ನಿಯಮದ ಪ್ರಕಾರನೂ ಬೇಕು. ಈ ಫಾರ್ಮುಲಾವನ್ನು ಉಪಯೋಗ ಮಾಡ್ರಿ ನೀವು. ಇದರ ಫಾರ್ಮುಲಾ ಇದೆ, ಇದನ್ನು ರೂಢಿ ಮಾಡ್ರಿ. ಆಮೇಲೆ ಈಗ ನಾವು ಉತ್ತರ ಕಂಡು ಹಿಡಿಬೇಕಾಗ್ಯದ. ಯಾವುದು ಎಕ್ಸ್ ವೈ ಝಡ್. ಎಕ್ಸ್ ಯಾವುದು ಎಕ್ಸ್ ಇದು, ವೈ ಇದು, ಝಡ್ ಇದು. 6 5 7 ಉತ್ತರ. 6 5 7 6 5 7 ಉತ್ತರ ಸಂಖ್ಯೆ 6 5 7. ಏನು ವೈ ಬರೋಬ್ಬರಿ ವೈ ಎಕ್ಸ್ ವೈ ಝಡ್. ಎಕ್ಸ್ ವೈ ಝಡ್. ಎಕ್ಸ್ ಏನು ಬಂದದ 6 ಬಂದದ. ವೈ ಏನು ಬಂದದ 5 ಬಂದದ. ಝಡ್ ಏನು ಬಂದದ 7 ಬಂದದ. 5 6 7 ಇದ್ದದ್ದು ಉತ್ತರ ಯಾವುದು ಎ ನೋಡಿ. ಇಂಥ ಫಾರ್ಮುಲಾಗಳನ್ನ ನೀವು ಬೇಕಾದಷ್ಟು ಮಾದರಿಗಳನ್ನು ನೀವು ಮಾಡ್ರಿ. ಅದು ನೀವು ಒಂದು ಎಕ್ಸಾಂಪಲ್ ಕೊಟ್ಟನ್ನ ಇಲ್ಲಿ ಈ ಅಂಕಿಗಳನ್ನು ನೀವು ಇಡ್ರಿ, ತಿಳಿತಾ ನೋಡಿ. 4 5 6 ಕ್ರಮಬದ್ಧವಾಗಿ ಇಡ್ರಿ. ಇದು ಎಕ್ಸ್ ವೈ ಝಡ್ ಗೆಳೆಯನ್ನ ಅದಕ್ಕೆ ನಾ ಇಟ್ಟನು.
ಈಗ ಉದಾಹರಣೆಗೆ ಇನ್ನೊಂದ್ಸಲ ಹೇಳ್ತಾನೆ ನಿಮಗೆ, 1ರಿಂದ 9 ಬರ್ಕೋರಿ, 2ರಿಂದ 10 ಬರ್ಕೋರಿ, 3ರಿಂದ 11 ಬರ್ಕೋರಿ, ಯಾವುದೇ ಅಂಕಿ ಬರ್ಕೋರಿ. ಈ 3 ಅಂಕೆಗಳ ಅನುಕ್ರಮ, ಈ 4 ಮಧ್ಯದ ಅಂಕಿ, ಹಿಂದಿನ ಮಧ್ಯದ ಅಂಕಿ, ಮುಂದಿನ ಅಂಕಿ ಮತ್ತನೇ ಇರ್ತದೆ. ಯಾವ ಬೆಕ್ಕದ ಅಂಕಿ ತಗೋರಿ ನೀವು. ಮಧ್ಯ 6 ಇಟ್ಟರೆ 6, 5, 11, 17, 18 ಬರ್ತದೆ. ನೋಡ್ರಿ ನೀವು ಇದನ್ನೊಂದು ಮಾಡಿ ನೋಡ್ರಿ ಕಚ್ಚದಾಗ. ಈಗ ನಾ ಇನ್ನೊಂದ್ಸಲ ಹೇಳ್ದನು, ಮಧ್ಯದ ಸಂಖ್ಯೆ 5 ಇಟ್ಟಾಗ ಇಲ್ಲಿ 4, 5, 6 ಮಾಡ್ರಿ. ಇದು ಫಾರ್ಮುಲಾ -2 + 2. ಇದ್ರಾಗ 2 ಮೈನಸ್ ಮಾಡ್ರಿ 3 ಬಂತು, ಇದ್ರಾಗ +2 ಮಾಡ್ರಿ 7 ಬಂತು. 4, 5, 6, 7. ಇದ್ರಾಗ ಏನದ ಮೈನಸ್, ಇದ್ರಾಗ -3 2 ಬಂತು, ಇದ್ರಾಗ +3 8 ಬಂತು. ಎಲ್ಲ ಅಂಕಿಗಳು ಬಂದ್ಬಿಟ್ಟು ಈಗ ನೀವು ಅದರ ಪ್ರಕಾರ ನೀವು ಅಂಕಿಗಳನ್ನ ಸರಿಯಾಗಿ ಏನು ಮಾಡ್ಕೋಬೇಕು, ಇಟ್ಕೊರಿ. XYZ ಕೇಳೋಣ, 6, 5, 7 ಬಂತು. ಉತ್ತರ ಸಂಖ್ಯೆ ಎ. ಈ ಫಾರ್ಮುಲಾ ಏನದ ಭಾಳ ಕೇರ್ಫುಲಿ ಆಗಿ ನೋಡ್ರಿ, ನೆನ್ಪಿಟ್ಕೋರಿ. ನೋಡ್ಕೊಂಡು ಇನ್ನೊಂದ್ಸಲ ಅದನ್ನು ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ನಿಮ್ಗೆ ಲೆಕ್ಕ ತಿಳಿತದ.